ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಸೌಜು ಇವಾಗ ಹಾಲು ತೊಗೊಂಬರ್ಬೇಕಂತ ಹೇಳಿ ಹಾಲು ಹೋಗ್ತಾ ಇದ್ವಿ. ಅವನೇ ರೊಕ್ಕ ಹಿಡ್ಕೊಂಡಿದ್ದಾನೆ ನೋಡಿ. ಇವಾಗ ತಾನೇ ಅವನು ಎದ್ದಿದ್ದಾನೆ. ಒಂದು ಸ್ವಲ್ಪ ಹಾಲು ತೊಗೊಂಡು ಬಂದರೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ತಾರೆ, ಹಾಗೆ ವಾಕಿಂಗ್ ಆದಂಗೂ ಆಗ್ತದೆ ಅಂತ ಹೇಳಿ ನಾನು ಸೌಜು ಹಾಲು ತೊಗೊಂಡು ಬಂದ್ವಿ ಮನೆಗೆ. ಇವಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಚೇಂಜ್ ಆಯಿತು, ಎದ್ಕೊಳ್ಳೋ ಫ್ರೆಶ್ ಅಪ್ ಆದ. ಇವಾಗ ನಾನು ಬೆಳಗ್ಗೆ ಎದ್ದು ನಾಷ್ಟಕ್ಕೆ ಚುರುಮುರಿ ಸುಸ್ಲ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೆ ಚುರುಮುರಿಯನ್ನು ಸಾನಿಸ್ಕೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ನಾಷ್ಟ ಮಾಡಿಬಿಟ್ಟು ಹಂಗೆ ಒಂದು ಸ್ವಲ್ಪ ಸ್ನಾನ ಮಾಡಿಸ್ಬೇಕಂತ ಜಲ್ದಿ ಮಾಡ್ತಾ ಇದ್ದೆ. ಅವನು ಸೌಜು ಪಪ್ಪನ ಕಡೆ ಆಡ್ತಾ ಇದ್ದ, ಅದಕ್ಕೆ ಜಲ್ದಿ ಇದನ್ನು ಮಾಡಬೇಕಂತ ಹೇಳಿ ಒಂದು ಸ್ವಲ್ಪ ಸಾನಿಸ್ಕೊಂಡು ಇದನ್ನು ಮಾಡಿಬಿಡ್ತೀನಿ ಫ್ರೆಂಡ್ಸ್. ಅವನು ಪಪ್ಪನ ಕಡೆ ಕೂತಿದ್ದಾನೆ ಸೌಜು. ಚುರುಮುರಿ ಸೂಸ್ಲ ನೋಡಿ ಫ್ರೆಂಡ್ಸ್, ಇವಾಗ ಮಾಡಿದ್ದೀನಿ. ಇದು ರೆಸಿಪಿ ಬೇಕಾದರೆ ನೀವು ಹೇಳಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಕಮೆಂಟ್ ಮಾಡಿ ನನಗೆ. ಚುರುಮುರಿ ಸೂಸ್ಲ ನಾಷ್ಟ ಆದಮೇಲೆ ಇವಾಗ ಮಧ್ಯಾಹ್ನ 12 ಗಂಟೆ ಆಯಿತು ಫ್ರೆಂಡ್ಸ್. ನೀವು ಒಂದು ಸ್ವಲ್ಪ ರೊಟ್ಟಿ ಮಾಡಬೇಕಂತ ಹೇಳಿ ಮಾಡಬೇಕಂತ ಹಿಟ್ಟು ನಾದ್ಕೋತಾ ಇದ್ದೆ. ಬೇಸಿಗೆ ಕಾಲದಲ್ಲಿ ಈ ರೊಟ್ಟಿ ಮಾಡೋದಂತಂದರೆ ತುಂಬ ಹೈರಾಣ ಆಗಿಬಿಡುತ್ತೆ ಫ್ರೆಂಡ್ಸ್. ನನಗೆ ಪಪ್ಪಗಷ್ಟೇ ಮಾಡ್ಕೋತಾ ಇದ್ವಿ. 4 ರೊಟ್ಟಿ ಮಾಡ್ಕೋಬೇಕಂತಂದ್ರೂ ಟೈಮ್ ಶಾರ್ಟೇಜ್ ಇತ್ತು. ಯಾಕಂತಂದರೆ ಸೌಜು ಮಲ್ಕೊಂಡಿದ್ದ, ಅವನು ಹೇಳೋಷ್ಟ್ರೊಳಗೆ ನಾನು ಇದನ್ನು ಮಾಡ್ಕೋಬೇಕಂತ ಅನ್ಕೋತಾ ಇದ್ದೆ. ಇಷ್ಟು 4 ರೊಟ್ಟಿ ಮಾಡೋದ್ರೊಳಗೆ ನನಗೆ ಸಾಕಾಗೋಯಿತು. ಯಾಕಂದರೆ ಬೇಸಿಗೆಯಲ್ಲಿ ತುಂಬ ಬಿಸಿಲಿತ್ತು. ಈ ಬಿಜಾಪುರ್ನಲ್ಲಿ ಈಗ ತುಂಬ ಬಿಸಿಲಿದೆ, 45 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಲಿಕ್ಕತ್ತಿದ್ದಾರೆ. ತುಂಬ ಸೆಕೆ ಇತ್ತು. ಅದನ್ನ ಜಲ್ದಿ ಮಾಡಿ ಮುಗಿಸಿದೆ ಫ್ರೆಂಡ್ಸ್. ಅವನು ಸೌಜು ಹೇಳೋಷ್ಟ್ರೊಳಗೆ ನಾನು 4 ರೊಟ್ಟಿ ಮಾಡಿದೆ. ಇವಾಗ ನೋಡಿ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಶೈಲಿ ಟೈಪ್ ಅಂದರೆ ನಾನು ಹೇಗೆ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ತೀನಲ್ಲ, ಅದನ್ನು ಬದ್ನಿಕಾಯಿ ಪಲ್ಯ ಮಾಡಬೇಕಂತ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹೊತ್ತಿದ್ದು ಫ್ರೆಂಡ್ಸ್, ನಾನು ಜೋರಿಟ್ಟಿದ್ದೆ. ನಾನು ಒಂದು ಸ್ವಲ್ಪ ಇದಕ್ಕೆ ಉಳ್ಳಾಗಡ್ಡಿ, ಆನಿಯನ್ ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಒಂದು ಮೀಡಿಯಮ್ ಸೈಜ್ದು ಆನಿಯನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬದ್ನಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಅಂತ. ಜಲ್ದಿ ಪಟ್ ಆಗೋದೊಂದೇ ಇದೊಂದೇ ಪಲ್ಯ ನೋಡಿ. ಯಾವುದೇ ರೀತಿ ಟೆನ್ಷನ್ ಇರಲಾರ್ದೇ ಪಟ್ ಕುದಿಬೇಕನ್ನಂಗಿಲ್ಲ, ಹಾಗೆ ಹೀಗೆ ಅಂತ ಅನ್ನಂಗಿಲ್ಲ, ಜಲ್ದಿನೇ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಸ್ಮಾಲ್ ಸೈಜ್ ಇರುವಂಥ ಒಂದು ಟೊಮೆಟೊ, 15 ಜವಾರಿ ಟೊಮೆಟೊ ಇತ್ತು. ಇದು ಹುಳಿನೂ ಜಾಸ್ತಿ ಇತ್ತು. ಇಲ್ಲಿ ಬಿಜಾಪುರ್ನಲ್ಲಿ ತಿಂದಿದ್ದೆ ಅದು. ಒಂದು ಸ್ವಲ್ಪ ಕರಿಬೇವು ಹೆಸರು ಹಾಕೋತಾ ಇದ್ದೀನಿ. ಇದಕ್ಕೆ ಜವಾರಿ ಇರ್ತದಲ್ಲ, ಅದೊಂದು ಸ್ವಲ್ಪ ಟೇಸ್ಟೂ ಒಂದು ಸ್ವಲ್ಪ ಬೇರೆನೇ ಅನಿಸುತ್ತೆ ಟೊಮೆಟೊದು. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣಂತೆ. ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಕೈ ಒಳಗೆ ಹಾಕೋತೇನೆ, ಯಾಕಂದರೆ ಸ್ಪೂನಲ್ಲಿ ಹಾಕ್ಕೊಂಡ್ರೆ ನನಗೆ ಅಷ್ಟು ಸರಿಯಾಗಿ ಅಳತೆ ಗೊತ್ತಾಗೋದಿಲ್ಲ ಅಂಥೇಳಿ. ನೀವು ಒಂದು ಸ್ಪೂನ್ ಅದೇ ನಿಮ್ಮ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಖಾರ ಇದೆ, ಮನೆಯಲ್ಲೇ ಮಾಡಿದ್ದು ಅಂತ ಹೇಳಿ ಖಾರ ಇದೆ, ನೀವು ನೋಡಿ ಹಾಕ್ಕೊಳ್ಳಿ ಮಸಾಲೆ ಖಾರ. ಈಗ ಒಂದು ಬದ್ನಿಕಾಯಿ ಹೋಳು ಇದ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ, ಕೈ ಆಡಿಸ್ಕೊತಾ ಇದ್ದೀನಿ. ಮನೆಯಲ್ಲೇ ಸಿಂಪಲ್ಲಾಗಿ ಪಟ್ಟನೆ ರೆಡಿ ಆಗೋದಂತ ಇದು ಪಲ್ಯ ಅಂತ ಹೇಳ್ಬೋದು. ಯಾರಾದರೂ ಗೆಸ್ಟ್ ಬಂದರೆ ಪಟ್ ಈ ರೀತಿ ಮಾಡಿಕೊಟ್ರೆ ಟೇಸ್ಟ್ ಆಗುತ್ತೆ. ನೀವು ಹೇಗೆ ಮಾಡ್ತೀರೋ ಬದ್ನಿಕಾಯಿ ಪಲ್ಯ ಗೊತ್ತಿಲ್ಲ, ಅದನ್ನು ನೀವು ಹೇಗೆ ಮಾಡ್ತೀರೋ ಕಮೆಂಟ್ ಮಾಡಿ ಹೇಳಿ ನನಗೆ. ಇದು ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ಒಂದು ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾನು ಈ ರೀತಿ ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ನೀವು ಹೇಗೆ ಮಾಡ್ತೀರ ಅಂತ ನಿಮಗೆ ಸ್ಪೆಷಲಾಗಿ ಏನಾದರೂ ಗೊತ್ತಿದ್ರೆ ಇಂಗ್ರೀಡಿಯೆಂಟ್ ಇದಕ್ಕೆ ಮತ್ತೆ ಅಡಾಪ್ಟ್ ಮಾಡ್ತಿದ್ರೆ ನನಗೆ ಹೇಳಿ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಕುದಿಬೇಕು. ಜಾಸ್ತಿ ಏನು ಕುದಿಯೋದು ನೀರು ಹಾಕಿಲ್ಲ, ಸ್ವಲ್ಪ ಲೈಟಾಗಿ ಕುದಿದ್ರೆ ಸಾಕು. ಈಗ ಒಂದು ಸ್ವಲ್ಪ ಇದಕ್ಕೆ ನಾನು ಶೇಂಗಾ ಪುಡಿ ಹಾಕ್ಕೋತಾ ಇದ್ದೀನಿ. ಶೇಂಗಾ ಪುಡಿ ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡಿದ್ದನ್ನು ಈಗ ಒಂದು ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ ಬೇಯಲಿಕ್ಕೆ ಬಿಡೋಣ ಇದನ್ನು. ಈಗ ಆಗಿದೆ ಫ್ರೆಂಡ್ಸ್, ಇದನ್ನು ಆರಿಸೋಣ. ಇದೇ ನೋಡಿ ಫ್ರೆಂಡ್ಸ್, ಆಗಿದೆ ಈಗ. ನೋಡಿ ಫ್ರೆಂಡ್ಸ್, ಮಾಡೋಷ್ರೊಳಗೆ ಸೌಜು ಎದ್ದು ಹೀಗೆ ಇಲ್ಲಿ ನೋಡಿ ಹೇಗೆ ಜಗಳ ಆಡ್ತಾ ಇದ್ದಾನೆ. ಅವ್ನು ಸೌಜುನ ಜಗಳ ನೋಡಿ ನೀವೆಲ್ಲರೂ. ಸೌಜು ಈಗ ಎಷ್ಟು ಜಗಳ ತೆಗಿತಾ ಇದ್ದಾನೆ ಅಂದರೆ, ಈ ಜಗಳ ಬಿಡಿಸೋದೇ ನಮಗೊಂದು ಕೆಲಸ ಆಗಿಬಿಟ್ಟಿದೆ. ಇದು ಬಾಜು ಮನೆ ಹುಡುಗಿ, ಅವಳ ಹೆಸರು ಸಾನ್ವಿ ಅಂತ. ಅವಕ್ಕೆ ನಾವು ಅಮ್ಮು ಅಂತ ಕರಿತೇವೆ ಎಲ್ಲರೂ.
ಅವನ ಜೊತೆ ಸುಮ್ಮನೆ ಜಗಳ ಆಡ್ತಾನೆ ಇವನು. ಅದು ಇವಾಗ ನೋಡಿ ಫ್ರೆಂಡ್ಸ್ 4 ಗಂಟೆ ಆಯಿತು ಸಾಯಂಕಾಲ. ನಾನು ಸೌಜು ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ನಾನು ಬ್ಲೌಸ್ ಹಾಕಿದ್ದೆ, ಅದನ್ನು ಹೊಲ್ದಿದ್ದಾರೇನೋ ಅಂತ ಚೆಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಅವಳಿಗೆ ಇನ್ನೂ ಹೊಲ್ದಿದ್ದಿಲ್ಲ ಫ್ರೆಂಡ್ಸ್. ಇನ್ನೊಂದು 4-5 ದಿನ ಬಿಟ್ಟು ಬಾ ಅಂತ ಹೇಳಿದ್ಲು. ಜಗಳ ಬಿಡಿಸಿ ಮತ್ತು ವಾಪಸ್ ಮನೆಯಲ್ಲಿ ಕೂಡಿಸ್ಬೇಕಂತ ಅಂದ್ಕೊಂಡಿದ್ದೆ. ಅಂದರೂ ಅವನು ಬಂದ್ಕೊಳ್ಳೆ ಮತ್ತೆ ಆಟ ಆಡಲಿಕ್ಕೆ ಹೋಗ್ಬಿಟ್ಟ. ಅದು ಬುಲ್ಡೋಜರ್ ತೊಗೊಂಡಿದ್ದಾನೆ ನೋಡಿ, ಹೇಗೆ ಹೋಗ್ತಾ ಇದ್ದ ನೋಡಿ. ಅವಳಿಗೆ ಕೈಯಲ್ಲಿ ಇಸ್ಕೊಂಡು ಅವ್ನಿಗೆ ಏನು ಬೇಕೋ ಅವಳಿಗೂ ಅದೇ ಬೇಕು, ಅವಳಿಗೆ ಏನು ಬೇಕೋ ಇವಂಗೂ ಅದೇ ಬೇಕು. ಬರೀ ಇವ್ರ ಜಗಳನೇ ಆಡ್ತಾಯಿದ್ದಾರೆ. ಆಡೋದೇ ಹೆಚ್ಚು ಇಲ್ಲ, ಬರೀ ಜಗಳನೇ ಇವ್ರದ್ದು. ನೋಡಿ ಹೇಗೆ ಮಾಡ್ತಾಯಿದ್ದಾನೆ ನೋಡಿ ಫ್ರೆಂಡ್ಸ್. ಈ ಥರ ಆಗಿದ್ದಾನೆ ಇವನು ಅಂದರೆ ಸೌಜು. ಮೊದಲು ಹೇಗಿದ್ದ ಇವಾಗ ಹೇಗೆ ಮಾಡ್ತಾ ಇದ್ದಾನೆ ನೋಡಿ. ಹುಡುಗರು ಹೀಗೆ ನೋಡಿ ಫ್ರೆಂಡ್ಸ್, ಬೆಳೀತಾ ಹೇಗೆ ಆಡ್ತಾರೆ ಅಂತ ನಗು ಬರುತ್ತೆ ಒಂದೊಂದು ಸಲ. ಅವ್ನ ಹುಡುಗನ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಇವನು ಅಳ್ತಾ ಇದ್ದಾನೆ ಬೇಡ ಅಂತ ಹೇಳಿ ನಾನು ಅವ್ನಿಗೆ ಒಂದು ಸ್ವಲ್ಪ ಕೈಕಾಲು ಮುಖ ತೊಳೆದು ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಅದಕ್ಕೆ ಅವ್ನಿಗೊಂದು ಬೇರೆ ಡ್ರೆಸ್ ಹಾಕಿದೆ. ಅವನು ಒಂದು ಸ್ವಲ್ಪ ಮೇಲ್ಗಡೆ ಕರ್ಕೊಂಡು ಹೋಗಿದೆ. ಗಾಳಿಗೆ 6 ಗಂಟೆ ಆಗಿತ್ತು. ಫ್ರೆಶ್ ಗಾಳಿಗೆ ಮೇಲ್ಗಡೆ ಆಡಲಿ ಅಂತ ಹೇಳಿ. ಕೆಳಗಡೆ ನಾನು ಸುಮ್ಮನೆ ಜಗಳ ಆಡ್ತಾ ಇದ್ದ, ಸುಮ್ಮನೆ ಬೇಡ ಅಂತ ಹೇಳಿ ಅವನಿಗೆ ಮೇಲ್ಗಡೆ ಕರ್ಕೊಂಡು ಹೋಗಿದ್ದೆ. ಬೆಳಗ್ಗೆ ಮೇಲೆ ತಂಪು ಗಾಳಿ ಇದೆ ಅಂತ ಹೇಳಿ. ಇವಾಗ ನೋಡಿ ಫ್ರೆಂಡ್ಸ್ ಟೈಮು 8 ಗಂಟೆ ಆಗಿದೆ. ನಾನು ಪಪ್ಪ ಮತ್ತು ಸೌಜು ಒಂದು ಸ್ವಲ್ಪ ಹೊರಗಡೆ ಸುಮ್ಮನೆ ಸ್ನ್ಯಾಕ್ಸ್ ತಿನ್ನಬೇಕಂತ ಹೊರಗಡೆ ಹೋಗ್ತಾ ಇದ್ವಿ. ಆಟೋಕ್ಕಂತ ಕಾಯ್ದಿದ್ವಿ ಆಗಳೇ. ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲೇ ಸಾಯಿ ಗ್ರ್ಯಾಂಡ್, ಇದು ಇಬ್ರಾಂಪುರ ಕಡೆ ಅಂತ ಬರುತ್ತೆ. ಬಿಜಾಪುರ್ನಲ್ಲಿ ಇದ್ದರೆ ಗೊತ್ತಿರುತ್ತೆ ಆಲ್ಮೋಸ್ಟು. ಈ ಹೋಟೆಲ್ ಸಾಯಿ ಗ್ರ್ಯಾಂಡಿಗೆ ಬಂದಿದ್ವಿ. ಆರ್ಡರ್ ಕೊಡಬೇಕಂತ ನೋಡ್ತಾ ಇದ್ವಿ. ಸೌಜು ಎಲ್ಲ ಕಿತ್ತಾಪಿತ್ತಿ ಮಾಡ್ತಾ ಇದ್ದಾನೆ ನೋಡಿ, ಹೇಗೆ ಮಾಡ್ತಾ ಇದ್ದ ನೋಡಿ. ಎಲ್ಲ ಕಡೆ ತಿರುಗಾಡ್ತಾ ಇದ್ದ ಅವನು. ನಾನು ಅಡ್ಡಾಡ್ಕೋತಾ ಇದ್ದೆ. ಪಪ್ಪ ಏನು ಮಾಡಬೇಕು ಅಂತ ಹೇಳಿ ಅವರು ಆರ್ಡ್ರ್ ಏನು ಕೊಡಲಿ ಅಂತ ಕೇಳ್ತಾ ಇದ್ರು ನನಗೆ. ಇಲ್ಲ ನೀವೇನು ಬೇಕಾದನ್ನ ಆರ್ಡ್ರ್ ಮಾಡಿ ಅಂತ ಹೇಳಿದ್ದೆ. ಅವರೇ ಆರ್ಡ್ರ್ ಮಾಡ್ತಾಯಿದ್ರು. ನಮ್ಮದು ಆರ್ಡ್ರ್ ಕೊಟ್ಟಿದ್ದು ಬಂತು ಫ್ರೆಂಡ್ಸ್. ಅವನಿಗೆ ನಾನು ತಿನ್ನಿಸ್ತಾ ಇದ್ದೆ. ಸುಮ್ಮನೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇರಲಿ ಅಂತ ಹೇಳಿ ನಾನು ಫಿಂಗರ್ ಚಿಪ್ಸ್ ತೊಗೊಂಡಿದ್ದೆ. ಸೌಜು ಹೇಗೆ ಮಾಡ್ತಾ ಇದ್ದಾನೆ ನೋಡಿ. ಇದೇ ಬರೀ ಕಾರ್ಬಾರು. ರಾತ್ರಿ ಹೋಟೆಲಿಂದ ಬಂದ್ಕೊಳ್ಳೆ ಮತ್ತೆ ಒಂದು ಸ್ವಲ್ಪ ಹಾಲು ಕಾಯಿಸಿ ಮಲ್ಕೋಬೇಕಂತ ಮಲ್ಕೋತಾ ಇದ್ದೆ ನೋಡಿ ಫ್ರೆಂಡ್ಸ್. ಹೀಗಿತ್ತು ನಮ್ಮ ವ್ಲಾಗು. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್.